ನಮಸ್ಕಾರ. ಇಂದು ನಾವು ಪ್ರಾಚೀನ ಭಾರತದ ಒಂದು ಬಹಳ ಮುಖ್ಯವಾದ ಗ್ರಂಥದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಹೌದು. ವಿಷ್ಣು ಸಹಸ್ರನಾಮ. ಹ್ಮ್ ಸಾಮಾನ್ಯವಾಗಿ ಇದನ್ನ ದೇವರ 1000 ಹೆಸರುಗಳ ಪಟ್ಟಿ ಅಂತ ಬಹಳ ಸರಳವಾಗಿ ಹೇಳ್ಬಿಡ್ತಾರೆ. ಹೌದು, ಅದೊಂದು ಲಿಸ್ಟ್ ಅಂತ ಅಷ್ಟೇ ಅಂದ್ಕೊಳ್ತಾರೆ. ಆದ್ರೆ ನಾವು ಪರಿಶೀಲಿಸಿದ ಹ, ಮಾಸ್ಟರ್ ಇಕೆ ಅವರ ವ್ಯಾಖ್ಯಾನ ಇದೆಯಲ್ಲ, ಹ. ಅದರ ಪ್ರಕಾರ ಇದು ಅದಕ್ಕಿಂತ ಬಹಳ ಆಳವಾದದ್ದು. ಖಂಡಿತ. ಇದು ಕೇವಲ ಒಂದು ಪಟ್ಟಿ ಅಲ್ಲ, ಇದೊಂದು ಸಂಪೂರ್ಣ ತಾತ್ವಿಕ ಚೌಕಟ್ಟು. ಹೌದು. ಹಾಗಾಗಿ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಈ ಸ್ತೋತ್ರದ ಹಿಂದಿರುವ ಆ ದರ್ಶನವನ್ನ, ಅದರ ಮಹತ್ವವನ್ನ ಅರ್ಥ ಮಾಡಿಕೊಳ್ಳೋದು. ಹೌದು, ನಾವು ಈ ಚರ್ಚೆಯಲ್ಲಿ ಕೇವಲ ಹೆಸರುಗಳನ್ನ ಪಠಿಸಲ್ಲ, ಬದಲಿಗೆ ಈ ಪಠ್ಯ ಯಾಕೆ ಇಷ್ಟು ಗಹನವಾದದ್ದು, ಯಾಕೆ ಕಾಲಾತೀತವಾದದ್ದು ಅಂತ ಅರ್ಥ ಮಾಡ್ಕೊಳ್ಳಕ್ ಪ್ರಯತ್ನಿಸೋಣ. ಸರಿ. ಇದರ ಹಿಂದಿನ ತತ್ವಶಾಸ್ತ್ರವೇನು? ಮಹಾಭಾರತದಂತಹ ಒಂದು ಮಹಾಕಾವ್ಯದಲ್ಲಿ ಇದು ಯಾವ ಸಂದರ್ಭದಲ್ಲಿ ಬರುತ್ತೆ? ಆಮೇಲೆ ಆ ಹೆಸರುಗಳ ಹಿಂದಿನ ಅರ್ಥಗಳು. ಹೌದು, ಆ ಬಹುಪದರ ಅರ್ಥಗಳೇನು ಅನ್ನೋದನ್ನ ನಮ್ಮ ಆಕರದ ಬೆಳಕಿನಲ್ಲಿ ನೋಡೋಣ. ಹಾಗಾದ್ರೆ ಇದರ ಮೂಲಭೂತ ಆಲೋಚನೆಯಿಂದಲೇ ಶುರು ಮಾಡೋಣ ಅಲ್ವಾ? ಖಂಡಿತ. ನಾವು ಚರ್ಚಿಸ್ತಿರೋ ವ್ಯಾಖ್ಯಾನದ ಪ್ರಕಾರ ಇದು ಯಾವುದೋ ಒಬ್ಬ ದೇವರ ಒಂದು ರೂಪದ ಬಗ್ಗೆ ಮಾತಾಡೋದಿಲ್ಲ, ಬದಲಾಗಿ ನಮ್ಮ ಇಡೀ ಅಸ್ತಿತ್ವದ 3 ಮಗ್ಗುಲುಗಳನ್ನು ಪರಿಚಯಿಸುತ್ತೆ. ಕರೆಕ್ಟ್. ಇದೊಂದು ಬಹಳ ಆಸಕ್ತಿಕರವಾದ ಆರಂಭ. ಹೌದು. ಇಲ್ಲಿ 3 ಮುಖ್ಯ ಪರಿಕಲ್ಪನೆಗಳನ್ನ ಮುಂದಿಡಲಾಗಿದೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ಇಡೀ ಸಹಸ್ರನಾಮದ ದೃಷ್ಟಿಕೋನವೇ ಬದಲಾಗುತ್ತೆ. ಮೊದಲನೆಯದು ವಿಷ್ಣು. ವಿಷ್ಣು. ಇದರ ಅರ್ಥ ದ್ರವ್ಯ, ಅಂದ್ರೆ ಮ್ಯಾಟರ್. ನಮ್ಮ ಕಣ್ಣಿಗೆ ಕಾಣೋ, ಸ್ಪರ್ಶಕ್ಕೆ ಸಿಗೋ ಆಕಾರ, ಬಣ್ಣ, ಸಂಖ್ಯೆ, ತೂಕ ಇರೋ ಪ್ರತಿಯೊಂದು ವಸ್ತು. ಓ, ಅಂದ್ರೆ ಈ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದು ಭೌತಿಕ ವಸ್ತು. ಹೌದು, ಎಲ್ಲವೂ ವಿಷ್ಣುವಿನ ರೂಪವೇ. ಸರಿ. ಹಾಗಾದ್ರೆ ಎರಡನೆಯದು? ಎರಡನೆಯದು ವಾಸುದೇವ. ವಾಸುದೇವ ಅಂದ್ರೆ ಶಕ್ತಿ, ಎನರ್ಜಿ. ಪ್ರತಿಯೊಂದು ವಸ್ತುವಿನೊಳಗೆ, ಅಂದ್ರೆ ಒಂದು ಅಣುವಿನಿಂದ ಹಿಡಿದು ಮನುಷ್ಯನ್ವರೆಗೆ ಪ್ರತಿಯೊಂದು ಘಟಕದೊಳಗೆ ವಾಸಿಸುವ ಚೈತನ್ಯ. ವಸು ಅಂದ್ರೆ ವಾಸಿಸುವನು. ಹೌದು, ವಸು ಅಂದ್ರೆ ವಾಸಿಸುವನು, ದೇವ ಅಂದ್ರೆ ಪ್ರಕಾಶಿಸುವನು. ಎಲ್ಲದರಲ್ಲೂ ವಾಸಿಸ್ತಾ ಅದನ್ನ ಚಲನಶೀಲವಾಗಿ ಇಡೋ ಶಕ್ತಿ. ಓಕೆ. ವಿಷ್ಣು ಅಂದ್ರೆ ವಸ್ತು, ವಾಸುದೇವ ಅಂದ್ರೆ ಆ ವಸ್ತುವಿನ ಚಲಿಸುವಂತೆ ಮಾಡೋ ಶಕ್ತಿ. ಹಾಗಂದ್ರೆ 3ನೇ ಮತ್ತು ಅಂತಿಮ ಪರಿಕಲ್ಪನೆ ಯಾವುದು? ಅದು ನಾರಾಯಣ. ನಾರಾಯಣ ಅಂದ್ರೆ ಪ್ರಜ್ಞೆ, ಕಾನ್ಷಿಯಸ್ನೆಸ್. ಈ ಎಲ್ಲ ವಸ್ತು ಮತ್ತು ಶಕ್ತಿಗಳ ಹಿಂದೆ ಇರೋ, ಅವುಗಳಿಗೆ ಒಂದು ಅಸ್ತಿತ್ವದ ಅರಿವನ್ನು ಕೊಡೋ ಸಾರ್ವತ್ರಿಕ ಪ್ರಜ್ಞೆ. ಇದಕ್ಕೊಂದು ಉದಾಹರಣೆ ಕೊಡಬಹುದಾ? ಖಂಡಿತ. ಒಂದು ಕಂಪ್ಯೂಟರ್ ಇದೆ ಅಂದ್ಕೊಳ್ಳಿ. ನಾವು ನೋಡೋ ಸ್ಕ್ರೀನ್, ಕೀಬೋರ್ಡ್, ಅದರ ಭೌತಿಕ ದೇಹ ಇದೆಯಲ್ಲ, ಅದು ವಿಷ್ಣು. ಅಂದ್ರೆ ಅದರ ಹಾರ್ಡ್ವೇರ್. ನಿಖರವಾಗಿ. ಅದರೊಳಗೆ ಹರಿಯೋ ವಿದ್ಯುತ್, ಪ್ರೊಸೆಸರ್ ಚಲಾಯಿಸೋ ಶಕ್ತಿ, ಅದು ವಾಸುದೇವ. ಸರಿ. ಆದ್ರೆ ಇವೆರಡಕ್ಕೂ ಅರ್ಥ ಕೊಡೋ, ಎಲ್ಲವನ್ನೂ ನಿಯಂತ್ರಿಸೋ ಆಪರೇಟಿಂಗ್ ಸಿಸ್ಟಮ್ ಅಥವಾ ಪ್ರೋಗ್ರಾಮ್ ಇದೆಯಲ್ಲ, ಆ ಮೂಲಭೂತ ಪ್ರಜ್ಞೆ, ಅದೇ ನಾರಾಯಣ. ಅದ್ಭುತವಾದ ಹೋಲಿಕೆ. ಈ 3 ಸೇರಿದಾಗಲೇ ಒಂದು ಸಂಪೂರ್ಣ ಅಸ್ತಿತ್ವ ಸಾಧ್ಯ. ಹೌದು. ಹಾಗಾದ್ರೆ ಎಲ್ಲವೂ ದೇವರೇ ಅನ್ನೋ ಭಾವನೆಯೇ ಇದರ ತಿರುಳು. ಖಂಡಿತ. ಸರ್ವಾಕಾರಂ ವಿಷ್ಣುಮಾವಾಹ್ಯಾಮಿ ಅಂತ ಒಂದು ವೈದಿಕ ಶ್ಲೋಕವನ್ನ ನಮ್ಮ ಆಕಾರ ಉಲ್ಲೇಖಿಸುತ್ತೆ. ಅದರ ಅರ್ಥ? ಎಲ್ಲಾ ರೂಪಗಳಿರುವ ವಿಷ್ಣುವನ್ನು ನಾನು ಆವಾಹಿಸುತ್ತೇನೆ ಅಂತ. ಭೇದಗಳನ್ನ ಹುಡುಕೋದಿಕ್ಕಿಂತ ಎಲ್ಲರಲ್ಲೂ ಮತ್ತೆ ಎಲ್ಲದರಲ್ಲೂ ಇರೋ ಈ ಸಮಾನವಾದ ದೈವಿಕ ಅಂಶವನ್ನ ಅರ್ಥ ಮಾಡಿಕೊಳ್ಳೋದೇ ವೈದಿಕ ಚಿಂತನೆಯ ತಿರುಳು ಅಂತ ಈ ವ್ಯಾಖ್ಯಾನ ಸ್ಪಷ್ಟಪಡಿಸುತ್ತೆ. ಒಂದು ರೂಪವನ್ನು ಪೂಜಿಸಿ ಉಳಿದಿದ್ದನ್ನ ಕಡೆಗಣಿಸಬಾರದು ಅಂತ. ಹೌದು, ಅದು ಅಜ್ಞಾನಕ್ಕೆ ದಾರಿ ಮಾಡುತ್ತೆ ಅಂತಾನೂ ಹೇಳಲಾಗಿದೆ. ಈ ತಾತ್ವಿಕ ಅಡಿಪಾಯವೇ ಬಹಳ ಗಟ್ಟಿಯಾಗಿದೆ. ಆದ್ರೆ ಈ ಸ್ತೋತ್ರ ಹುಟ್ಕೊಂಡ ಸಂದರ್ಭ ಇದೆಯಲ್ಲ, ಹೌದು, ಅದು ಇದಕ್ಕಿಂತಲೂ ಹೆಚ್ಚು ನಾಟಕೀಯ ಮತ್ತು ಭಾವನಾತ್ಮಕವಾಗಿದೆ. ನಿಜ. ಇದು ಯಾವುದೋ ಶಾಂತವಾದ ಆಶ್ರಮದಲ್ಲಿ ಧ್ಯಾನದಲ್ಲಿ ಹುಟ್ಟಿದ ಪಠ್ಯ ಅಲ್ಲ. ಖಂಡಿತ ಅಲ್ಲ. ಆ ಸನ್ನಿವೇಶವನ್ನ ನಾವು ಕಲ್ಪಿಸ್ಕೊಳ್ಬೇಕು. ಜಗತ್ತು ಕಂಡರಿಯದ ಮಹಾಭಾರತ ಯುದ್ಧ ಮುಗಿದಿದೆ. ಲಕ್ಷಾಂತರ ಜನ ಸತ್ತು ಬಿದ್ದಿದ್ದಾರೆ. ಪಾಂಡವರು ಗೆದ್ದಿದ್ದಾರೆ, ಆದರೆ ಆ ಗೆಲುವಿನಲ್ಲಿ ಸಂತೋಷಕ್ಕಿಂತ ಹೆಚ್ಚಾಗಿ ದುಃಖವೇ ತುಂಬಿದೆ. ಹೌದು, ಆ ಯುದ್ಧದ ಅತ್ಯಂತ ಜ್ಞಾನಿ, ಧೀರ, ಹಿರಿಯ ವ್ಯಕ್ತಿಯಾದ ಭೀಷ್ಮರು ಬಾಣಗಳ ಹಾಸಿಗೆಯ ಮೇಲೆ ಮಲಗಿದ್ದಾರೆ. ಹೌದು, ತಮ್ಮದೇ ಮೊಮ್ಮಕ್ಕಳ ಬಾಣಗಳಿಂದ ಹೊಡೆಯಲ್ಪಟ್ಟು ಆ ಹಾಸಿಗೆ ಮೇಲೆ ಮಲಗಿದ್ದಾರೆ. ತಮ್ಮ ಇಚ್ಛೆಯಂತೆ ದೇಹತ್ಯಾಗ ಮಾಡೋಕೆ ಉತ್ತರಾಯಣ ಪುಣ್ಯ ಕಾಲಕ್ಕಾಗಿ ಕಾಯ್ತಾ ಇದ್ದಾರೆ. ಅಂತಹ ಒಂದು ದುಃಖ, ಗೊಂದಲ ಮತ್ತು ಹತಾಶೆಯ ವಾತಾವರಣದಲ್ಲಿ ಯುಧಿಷ್ಠಿರನ ಪ್ರಶ್ನೆಗಳು ಹುಟ್ಟುತ್ತವೆ. ಈ ಎಲ್ಲದರ ಅರ್ಥವೇನು ಅನ್ನೋ ತರದ ಒಂದು ಅಸ್ತಿತ್ವದ ಪ್ರಶ್ನೆ ಅದು. ಹೌದು, ಶ್ರೀಕೃಷ್ಣನಿಂದ ಪ್ರೇರಿತರಾದ ಯುಧಿಷ್ಠಿರ ತನ್ನ ಸಹೋದರರು ಮತ್ತು ಋಷಿಗಳ ಜೊತೆ ಭೀಷ್ಮರ ಹತ್ರ ಬಂದು
ಜ್ಞಾನೋಪದೇಶವನ್ನ ಕೇಳ್ತಾನೆ. ರಾಜಧರ್ಮ ಮೋಕ್ಷಧರ್ಮ ಎಲ್ಲವನ್ನೂ ಕೇಳ್ತಾರೆ. ಹೌದು, ಎಲ್ಲ ವಿಧದ ಜ್ಞಾನವನ್ನ ಪಡೆದ ನಂತರನೂ ಯುಧಿಷ್ಠಿರನ ಮನಸ್ಸಿನಲ್ಲಿ ಇನ್ನು ಕೆಲವು ಮೂಲಭೂತ ಪ್ರಶ್ನೆಗಳು ಉಳಿದಿರ್ತವೆ. ಆಗ ಆತ ಬಹಳ ವಿನಯದಿಂದ ಕೇಳ್ತಾನೆ. ಆ ಪ್ರಶ್ನೆಗಳು ಯಾವುವು? ಅವು ಕೇವಲ ಯುಧಿಷ್ಠಿರನಿಗೆ ಮಾತ್ರ ಸೀಮಿತವಾಗಿದ್ವಾ ಅಥವಾ? ಇಲ್ಲ, ಅವು ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ ಪ್ರಶ್ನೆಗಳು. ಯುಧಿಷ್ಠಿರ ಕೇಳ್ತಾನೆ, ಕಿಮೇಕಂ ದೈವತಂ ಲೋಕೆ ಕಿಂ ವಾಪ್ಯೇಕಂ ಪರಾಯಣಂ. ಅಂದ್ರೆ ಈ ಜಗತ್ತಿನಲ್ಲಿರೋ ಎಲ್ಲಾ ಜೀವಿಗಳಿಗೆ ಒಬ್ಬನೇ ದೇವರು ಯಾರು? ಎಲ್ಲರಿಗೂ ಇರೋ ಒಂದೇ ಆಶ್ರಯ ಯಾವುದು? ಹೌದು. ಆಮೇಲೆ ಸ್ತುವಂತಹ ಕಮರ್ಚಂತಹ ಪ್ರಾಪ್ನುಯುರ್ ಮಾನವಾಹ ಶುಭಂ. ಅಂದ್ರೆ ಯಾವುದನ್ನ ಪ್ರಾರ್ಥಿಸಿದ್ರೆ ಅಥವಾ ಪೂಜೆ ಮಾಡಿದ್ರೆ ಮನುಷ್ಯರಿಗೆ ಶುಭವಾಗುತ್ತೆ ಅಂತ. ಸರಿ. ಮತ್ತು ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ, ಕೋ ಧರ್ಮಃ ಸರ್ವಧರ್ಮಾಣಾಂ ಭವತಃ ಪರಮೋಮತಃ ಕಿಂ ಜಪನ್ಮುಚ್ಯತೆ ಜಂತುರ್ ಜನ್ಮ ಸಂಸಾರ ಬಂಧನಾತ್. ಎಲ್ಲಾ ಧರ್ಮಗಳಿಗಿಂತ ಶ್ರೇಷ್ಠವಾದ ಧರ್ಮ ಯಾವುದು ಮತ್ತು ಯಾವುದನ್ನ ಜಪಿಸಿದ್ರೆ ಮನುಷ್ಯ ಈ ಜನ್ಮ ಮರಣದ ಚಕ್ರದಿಂದ ಮುಕ್ತನಾಗ್ತಾನೆ? ಹೌದು. ಇವು ನಿಜಕ್ಕೂ ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದಲ್ಲ ಒಂದು ದಿನ ಮೂಡೋ ಪ್ರಶ್ನೆಗಳು. ಇದಕ್ಕೆ ಭೀಷ್ಮರ ಉತ್ತರ ಏನಾಗಿತ್ತು? ಅವರು ಒಂದೇ ಒಂದು ಹೆಸರನ್ನ ಹೇಳಿದ್ರಾ? ಇಲ್ಲ. ಮತ್ತು ಇದೇ ಈ ಸ್ತೋತ್ರದ ಮಹತ್ವ. ಅವರು ಕೇವಲ ಒಂದೇ ಹೆಸರನ್ನ ಹೇಳಿಲಿಲ್ಲ. ಬದಲಾಗಿ ಜಗತ್ಪ್ರಭುಂ ದೇವದೇವಮನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತ ಅಂತ ಉತ್ತರಿಸಿದ್ರು. ಇದರ ಅರ್ಥ? ಬ್ರಹ್ಮಾಂಡದ ಒಡೆಯನನ್ನ, ದೇವತೆಗಳ ದೇವನನ್ನ, ಆ ಪರಮಪುರುಷನನ್ನ ಅವನ ಸಾವಿರಾರು ಹೆಸರುಗಳಿಂದ ಸ್ತುತಿಸು, ಭಕ್ತಿಯಿಂದ ಪ್ರಾರ್ಥಿಸು, ಧ್ಯಾನಿಸು, ಪೂಜಿಸು, ಆಗ ನೀನು ಎಲ್ಲಾ ದುಃಖಗಳನ್ನ ಮೀರ್ತಿಯೇ ಅಂತ ಹೇಳಿದ್ರು. ಇಲ್ಲಿ ಇನ್ನೊಂದು ಗಮನಿಸಬೇಕಾದ ಅಂಶ ಇದೆ ಅಲ್ವಾ? ಹೌದು, ಖಂಡಿತ. ಸ್ವತಃ ಶ್ರೀಕೃಷ್ಣನೇ ಅಲ್ಲಿ ಉಪಸ್ಥಿತನಿದ್ದು ಇದನ್ನೆಲ್ಲ ಮೌನವಾಗಿ ಕೇಳಿ ಅನುಮೋದಿಸಿದ್ದ. ಇದರಿಂದ ಈ ಸ್ತೋತ್ರಕ್ಕೆ ಒಂದು ವಿಶೇಷ ಅಧಿಕಾರ ಮತ್ತು ಮಹತ್ವ ಬಂದಿದೆ ಅಂತ ನಮ್ಮ ಆಕಾರ ಹೇಳುತ್ತೆ. ಭೀಷ್ಮರು ಇಡೀ ಬ್ರಹ್ಮಾಂಡವನ್ನೇ ಸ್ತುತಿಸೋಕ್ ಹೇಳಿದ್ಮೇಲೆ ಸಹಜವಾಗಿ ಆ ಸ್ತುತಿಯ ಮೊದಲ ಹೆಜ್ಜೆ ಬ್ರಹ್ಮಾಂಡದ ಬಗ್ಗೆ ಇರ್ಬೇಕಲ್ವಾ? ಹೌದು. ಆಕಾರದ ಪ್ರಕಾರ ಮೊದಲ ಹೆಸರಲ್ಲೇ ಈ ಸತ್ಯ ಅಡಗಿದೆ. ಹೌದು, ಇದು ಬಹಳ ಆಳವಾದದ್ದು. ಮೊದಲ ಹೆಸರು ವಿಶ್ವಂ. ಇದರರ್ಥ ಇಡೀ ಬ್ರಹ್ಮಾಂಡವೇ ಭಗವಂತ. ದೇವರು ಬ್ರಹ್ಮಾಂಡದಿಂದ ಬೇರೆ ಅಲ್ಲ, ಈ ಬ್ರಹ್ಮಾಂಡವೇ ಅವನ ಗೋಚರ ರೂಪ. ಎರಡನೆಯ ಹೆಸರು ವಿಷ್ಣುಹು. ಇದರರ್ಥ ಆ ಬ್ರಹ್ಮಾಂಡದಲ್ಲಿ ಎಲ್ಲೆಡೆ ವ್ಯಾಪಿಸಿರುವವನು ಅಥವಾ ವ್ಯಾಪಿಸುವ ಚೈತನ್ಯ. ಇದು ಗೀತೆಯಲ್ಲಿ ಬರುವ ವಿಶ್ವರೂಪ ದರ್ಶನದ ತತ್ವವನ್ನು ನೇರವಾಗಿ ನೆನಪಿಸುತ್ತೆ. ನಿಖರವಾಗಿ. ಮೊದಲ ಹೆಜ್ಜೆಯಲ್ಲೇ ದೇವರು ಎಲ್ಲೋ ದೂರದಲ್ಲಿದ್ದಾನೆ ಅನ್ನೋ ಕಲ್ಪನೆಯನ್ನ ಮುರಿದು ನೀನಿರೋ ಈ ಬ್ರಹ್ಮಾಂಡವೇ ದೇವರು ಅನ್ನೋ ಸತ್ಯವನ್ನ ಸ್ಥಾಪಿಸಲಾಗಿದೆ. ನಾವು ಬ್ರಹ್ಮಾಂಡದಷ್ಟು ದೊಡ್ಡ ಕಲ್ಪನೆಯಿಂದ ಶುರು ಮಾಡಿ ಈಗ ಯುದ್ಧಭೂಮಿಯಲ್ಲಿದ್ದ ಒಬ್ಬ ಮನುಷ್ಯನ ಪ್ರಶ್ನೆಗೆ ಬಂದಿದ್ದೇವೆ. ಇದು ಈ ಸ್ತೋತ್ರದ ಒಂದು ದೊಡ್ಡ ಶಕ್ತಿ. ಹೌದು, ಅದು ವಿಶ್ವದ ಸತ್ಯವನ್ನ ಮತ್ತು ವ್ಯಕ್ತಿಯ ಸಂಕಟವನ್ನ ಒಂದೇ ಎಳೆಯಲ್ಲಿ ಜೋಡಿಸುತ್ತೆ. ಈ ಪಟ್ಟಿಯಲ್ಲಿ ಮುಂದೆ ನಾರಸಿಂಹಪುಹ ಅಂತ ಒಂದು ವಿಚಿತ್ರವಾದ ಹೆಸರು ಬರುತ್ತೆ. ಅಂದ್ರೆ ನರಸಿಂಹನ ದೇಹದವನು. ಇದರ ಬಗ್ಗೆ ಆಕರ ಏನು ಹೇಳುತ್ತೆ? ಇಲ್ಲಿನ ವ್ಯಾಖ್ಯಾನ ಬಹಳ ಆಸಕ್ತಿದಾಯಕವಾಗಿದೆ. ನರಸಿಂಹ ಅವತಾರದ ಉದ್ದೇಶ ಕೇವಲ ಹಿರಣ್ಯಕಶಿಪು ಅನ್ನೋ ಒಬ್ಬ ರಾಕ್ಷಸನನ್ನ ಕೊಲ್ಲೋದಾಗಿರ್ಲಿಲ್ಲ. ಅದು ಕೇವಲ ಕಥೆಯ ಒಂದು ಭಾಗ ಅಷ್ಟೇ. ಹೌದು, ಅದಕ್ಕಿಂತ ಮಿಗಿಲಾಗಿ ಭಗವಂತನು ಸೃಷ್ಟಿಯ ನಿಯಮಗಳಿಗೆ ಬದ್ಧನಲ್ಲ ಅಂತ ತೋರಿಸೋದೇ ಅದರ ಮುಖ್ಯ ಉದ್ದೇಶವಾಗಿತ್ತು ಅಂತ ವ್ಯಾಖ್ಯಾನಿಸಲಾಗಿದೆ. ಅಂದ್ರೆ ಇದನ್ನ ಸ್ವಲ್ಪ ವಿವರಿಸ್ಬೋದಾ? ಹಿರಣ್ಯಕಶಿಪುವಿಗೆ ಮನುಷ್ಯನಿಂದಾಗ್ಲಿ ಪ್ರಾಣಿಯಿಂದಾಗ್ಲಿ ಸಾವಿಲ್ಲ ಅನ್ನೋ ವರವಿತ್ತು. ಹೌದು. ಭಗವಂತನು ಮನುಷ್ಯ ಮತ್ತು ಸಿಂಹದ ದೇಹವನ್ನ ಒಟ್ಟಿಗೆ ಧರಿಸೋ ಮೂಲಕ ತಾನು ಜೀವಶಾಸ್ತ್ರದ ಮಿತಿಗಳನ್ನ ಮೀರಿದವನು ಅಂತ ಸಾಬೀತುಪಡಿಸಿದ. ಹಾಗಾದ್ರೆ ಇದು ಕೇವಲ ಪವಾಡದ ಪ್ರದರ್ಶನ ಅಲ್ಲ. ಖಂಡಿತ ಅಲ್ಲ. ಬದಲಾಗಿ ಒಂದು ತಾತ್ವಿಕ ನಿಲುವು. ಇದು ನಮ್ಮ ಸಾಧ್ಯ ಮತ್ತು ಅಸಾಧ್ಯ ಅನ್ನೋ ಕಲ್ಪನೆಗಳನ್ನೇ ಪ್ರಶ್ನಿಸುತ್ತೆ. ಹೌದು, ಸೃಷ್ಟಿಯ ನಿಯಮಗಳನ್ನ ಬರೆದ ಶಕ್ತಿಯೇ ಆ ನಿಯಮಗಳಿಗೆ ಬದ್ಧವಾಗಿಲ್ಲ ಅಂತ ತೋರಿಸುತ್ತೆ. ಇದು ನಿಜಕ್ಕೂ ವಿಶಿಷ್ಟವಾದ ದೃಷ್ಟಿಕೋನ. ಈ 1000 ಹೆಸರುಗಳ ಪ್ರಯಾಣ ವಿಶ್ವಂ ಅಂದ್ರೆ ಬ್ರಹ್ಮಾಂಡದಿಂದ ಶುರುವಾಗುತ್ತೆ. ಈ ಪ್ರಯಾಣ ಎಲ್ಲಿಗೆ ಬಂದು ಮುಗಿಯುತ್ತೆ? ಈ ಪ್ರಯಾಣ ಕೊನೆಗೊಳ್ಳೋದು ವಾಸುದೇವ ಅನ್ನೋ ಹೆಸರಿನಲ್ಲಿ. ಇದು ಒಂದು ಪೂರ್ಣ ವರ್ತುಲವನ್ನ ಪೂರ್ಣಗೊಳಿಸಿದ ಹಾಗೆ. ವಾಸುದೇವ ಅಂದ್ರೆ ವಸುದೇವನ ಮಗ, ಅಂದ್ರೆ ಕೃಷ್ಣ ಅಂತ ಒಂದು ಸರಳ ಬಾಹ್ಯ ಅರ್ಥವಿದೆ. ಆದ್ರೆ ಅದರ ತಾತ್ವಿಕ ಅರ್ಥ
ಎಲ್ಲ ಜೀವಿಗಳಲ್ಲಿ ವಾಸಿಸುವವನು ಅಂತ. ನಾವು ಆರಂಭದಲ್ಲಿ ಚರ್ಚಿಸಿದ ಪರಿಕಲ್ಪನೆಗೆ ಇದು ನಮ್ಮನ್ನ ವಾಪಸ್ ಕರೆತರುತ್ತೆ. ಇದು ಹೇಗೆ ಒಂದು ವರ್ತುಲವನ್ನು ಪೂರ್ಣಗೊಳಿಸುತ್ತೆ? ನಮ್ಮ ಆಕರ ಇದನ್ನ ಶ್ರೀಮದ್ ಭಾಗವತದಲ್ಲಿ ಹೇಳಲಾದ ಆಧ್ಯಾತ್ಮಿಕ ಸಾಧನೆಯ 3 ಹಂತಗಳಿಗೆ ಜೋಡಿಸುತ್ತೆ. ಸರಿ, ಯಾವುದು ಅದು? ಮೊದಲ ಹಂತ ಬ್ರಹ್ಮಾಂಡವನ್ನೇ ದೇವರ ರೂಪವಾಗಿ ನೋಡೋದು. ಅದೇ ವಿಶ್ವಂ. ಹೌದು. ಎರಡನೇ ಹಂತ ಪ್ರತಿಯೊಂದು ಜೀವಿಯಲ್ಲೂ ಪ್ರತಿಯೊಂದು ವಸ್ತುವಿನಲ್ಲೂ ದೇವರನ್ನ ಕಾಣೋದು. ಅದೇ ವಾಸುದೇವ. ಮತ್ತು ಮೂರನೇ ಹಂತ ಆ ಸಾರ್ವತ್ರಿಕ ಪ್ರಜ್ಞೆಯನ್ನ ಹೊರಗೆ ಮಾತ್ರವಲ್ಲ, ತನ್ನಲ್ಲೇ ಅನುಭವಿಸುವುದು. ನಿಖರವಾಗಿ. ಹೀಗೆ ಈ ಸ್ತೋತ್ರ ವಿಶ್ವಂನಿಂದ ವಾಸುದೇವನವರೆಗೆ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಮಾರ್ಗವನ್ನ ಕಟ್ಟಿಕೊಡುತ್ತೆ. ಹಾಗಾದ್ರೆ ಇದು ಕೇವಲ ತಾತ್ವಿಕ ಅಥವಾ ಆಧ್ಯಾತ್ಮಿಕ ಮಟ್ಟದ ವಿಷಯವೇ? ಇದನ್ನ ಪಠಿಸೋದ್ರಿಂದ ಆಗೋ ಪ್ರಯೋಜನಗಳ ಬಗ್ಗೆ ಆಕರದಲ್ಲಿ ಏನು ಹೇಳಲಾಗಿದೆ? ಯಾಕಂದ್ರೆ ಜನಸಾಮಾನ್ಯರಿಗೆ ಇದು ಕೂಡ ಮುಖ್ಯವಾಗುತ್ತೆ. ಖಂಡಿತ. ಆಕರವು ಲೌಕಿಕ ಪ್ರಯೋಜನಗಳ ಬಗ್ಗೆನೂ ವಿವರವಾಗಿ ಹೇಳುತ್ತೆ. ಇದು ಕೇವಲ ಆಧ್ಯಾತ್ಮಿಕ ಮುಕ್ತಿಗಷ್ಟೇ ಸೀಮಿತವಲ್ಲ. ಯಶಸ್ಸನ್ನು ಬಯಸೋನಿಗೆ ಯಶಸ್ಸು, ವಿದ್ಯೆ ಬೇಕು ಅನ್ನೋನಿಗೆ ವಿದ್ಯೆ ಸಿಗುತ್ತೆ, ಯೋಧನಿಗೆ ಜಯ, ವ್ಯಾಪಾರಿಗೆ ಲಾಭ, ಕಾರ್ಮಿಕನಿಗೆ ತನ್ನ ಕೆಲಸದಲ್ಲಿ ಸಂತೋಷವನ್ನು ಕೊಡುತ್ತೆ. ರೋಗ, ಭಯ, ಬಂಧನ ಇವುಗಳಿಂದ ಮುಕ್ತಿ. ಹೌದು. ಕೋಪ, ದ್ವೇಷ ಮತ್ತು ಭಯಗಳು ದೂರವಾಗುತ್ತಾವೆ ಅಂತಾನೂ ಹೇಳಲಾಗಿದೆ. ಆದರೆ ಕೇಳುಗರಿಗೊಂದು ಪ್ರಶ್ನೆ ಬರ್ಬೋದು. ಸಾವಿರಾರು ಹೆಸರುಗಳನ್ನು ಜಪಿಸೋದ್ರಿಂದ ಒಬ್ಬ ಯೋಧನಿಗೆ ಯುದ್ಧದಲ್ಲಿ ಜಯ ಸಿಗತ್ತೆ ಅಂದ್ರೆ ಅದು ಸ್ವಲ್ಪ ಮೂಢನಂಬಿಕೆ ತರ ಕೇಳಿಸಲ್ವಾ? ಹೌದು. ಇದರ ಹಿಂದಿನ ತರ್ಕವನ್ನ ನಮ್ಮ ಆಕರೆ ಹೇಗೆ ವಿವರಿಸುತ್ತೆ? ಇದು ಬಹಳ ಉತ್ತಮವಾದ ಪ್ರಶ್ನೆ. ಇದರ ಹಿಂದಿನ ತರ್ಕ ಮಾಂತ್ರಿಕ ಅಥವಾ ಪವಾಡ ಸದೃಶವಾದದ್ದಲ್ಲ. ಅದು ಮನೋವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕವಾದದ್ದು. ಓಕೆ. ತತ್ವ ಸರಳವಾಗಿದೆ. ಈ ಹೆಸರುಗಳನ್ನ ಜಪಿಸೋದ್ರಿಂದ ಪಠಿಸುವವರ ಪ್ರಜ್ಞೆಯು ವಿಶ್ವದ ನಿಯಮದೊಂದಿಗೆ, ಸೃಷ್ಟಿಯ ಲಯದೊಂದಿಗೆ ಸಮನ್ವಯಗೊಳ್ಳುತ್ತೆ. ಸಮನ್ವಯ, ಸಿಂಕ್ ಆಗುತ್ತೆ ಅಂತ. ಹೌದು. ಮನಸ್ಸು ದ್ವೇಷ, ಕೋಪ, ದುರಾಸೆ ಮತ್ತು ಭಯಗಳಿಂದ ಮುಕ್ತವಾದಾಗ ವ್ಯಕ್ತಿಯ ನಿರ್ಧಾರಗಳು ಹೆಚ್ಚು ಸ್ಪಷ್ಟವಾಗ್ತವೆ. ಅವರ ಕಾರ್ಯಗಳು ಹೆಚ್ಚು ಪರಿಣಾಮಕಾರಿಯಾಗ್ತವೆ. ಓ, ಅಂದ್ರೆ ಮನಸ್ಸಿನಲ್ಲಿದ್ದ ಗೊಂದಲಗಳು ದೂರವಾಗಿ ಗಮನ ಕೇಂದ್ರಿತವಾದಾಗ ಯಾವುದೇ ಕ್ಷೇತ್ರದಲ್ಲಿ ಯಶಸ್ಸು ಗಳಿಸೋದು ಸುಲಭವಾಗತ್ತಾ? ಹೌದು. ಯೋಧನ ಗಮನ ಯುದ್ಧದ ಮೇಲೆ, ವ್ಯಾಪಾರಿಯ ಗಮನ ವ್ಯಾಪಾರದ ಮೇಲೆ ಸರಿಯಾಗಿ ಕೇಂದ್ರೀಕೃತವಾಗುತ್ತೆ. ಇದು ಕೇವಲ ನಂಬಿಕೆಯ ವಿಷಯವಲ್ಲ. ಖಂಡಿತ ಅಲ್ಲ. ಇದೊಂದು ಮಾನಸಿಕ ಮತ್ತು ಪ್ರಜ್ಞೆಯ ಮಟ್ಟದ ಸಮನ್ವಯದ ಪ್ರಕ್ರಿಯೆ. ವ್ಯಕ್ತಿಯು ತನ್ನ ಸೀಮಿತ ನಾನು ಅನ್ನೋದನ್ನ ಮೀರಿ ವಿಶಾಲವಾದ ವಿಶ್ವದೊಂದಿಗೆ ಒಂದಾದಾಗ ಅವನ ಶಕ್ತಿ ಮತ್ತು ಸಾಮರ್ಥ್ಯಗಳು ಹೆಚ್ಚಾಗ್ತವೆ. ಇದೇ ಈ ಪ್ರಯೋಜನಗಳ ಹಿಂದಿನ ತತ್ವ. ನಿಖರವಾಗಿ. ಈ ಪಠ್ಯದ ರಚನೆಯಲ್ಲೂ ಕೆಲವು ವಿಶೇಷತೆಗಳಿವೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಅದರ ಭಾಷೆ, ಶೈಲಿ, ಸ್ವರೂಪದ ಬಗ್ಗೆ. ಹೌದು. ಆಕರವೋ ಕೆಲವು ಗಮನಾರ್ಹ ಅಂಶಗಳನ್ನ ಗುರ್ತಿಸುತ್ತೆ. ಮೊದಲನೆಯದಾಗಿ ಇದರ ಶೈಲಿ. ಇದು ವ್ಯಾಸ ಮಹರ್ಷಿಗಳಿಂದ ರಚಿತವಾಗಿದ್ರೂ ಇದರಲ್ಲಿ ಯಾವುದೇ ಪಾಂಡಿತ್ಯದ ಪ್ರದರ್ಶನ ಇಲ್ಲ. ಭಾಷೆ ಬಹಳ ಸರಳವಾಗಿದೆ. ಹೌದು. ಸರಳ ಮತ್ತು ಸ್ಪಷ್ಟವಾಗಿದೆ. ನೇರವಾಗಿ ಅರ್ಥ ಆಗೋ ಹಾಗೆ ಇದೆ. ಎರಡನೆಯದಾಗಿ ಇದರ ರಚನೆ. ಇದು ಕೇವಲ 1000 ಹೆಸರುಗಳ ಬಿಡಿಬಿಡಿಯಾದ ಪಟ್ಟಿಯಲ್ಲ. ಒಂದ್ ನಿಮಿಷ, ಇದು ಅದ್ಭುತವಾದ ವಿಚಾರ. ಅಂದ್ರೆ ಇಡೀ ಸ್ತೋತ್ರ, ಆ 1000 ಹೆಸರುಗಳು ಎಲ್ಲವೂ ಸೇರಿ ಕೊನೆಗೆ ಅಭಿರಕ್ಷತು, ರಕ್ಷಿಸಲಿ ಅಂತ, ರಕ್ಷಿಸಲಿ ಅನ್ನೋ ಒಂದೇ ಒಂದು ಕ್ರಿಯಾಪದಕ್ಕೆ ಬಂದು ಸೇರುತ್ತೆ. ಇಡೀ ಪಠ್ಯವೇ ಒಂದು ಸುದೀರ್ಘವಾದ ಪ್ರಾರ್ಥನಾ ವಾಕ್ಯ. ನಾನಿದನ್ನ ಈ ದೃಷ್ಟಿಯಲ್ಲಿ ನೋಡಿಯೇ ಇರಲಿಲ್ಲ. ಹೌದು. ಈ 1000 ಹೆಸರುಗಳುಳ್ಳ ಭಗವಂತನು ನಮ್ಮನ್ನು ರಕ್ಷಿಸಲಿ ಅನ್ನೋ ಒಂದೇ ವಾಕ್ಯದ ಹಾಗೆ ಇದರ ರಚನೆ ಇದೆ. ಅದ್ಭುತ. ಇದಲ್ಲದೆ ನಾರಾಯಣ ಕವಚ ಮತ್ತು ಆದಿತ್ಯ ಹೃದಯದಂತಹ ಇತರ ಪ್ರಮುಖ ಮಂತ್ರಗಳ ಸಾರಾನೂ ಸಹ ಈ 1000 ಹೆಸರುಗಳಲ್ಲಿ ಸೇರಿದೆ ಅಂತ ಲೇಖಕರು ಗುರುತಿಸ್ತಾರೆ. ಇದು ಈ ಪಠ್ಯದ ಸಮಗ್ರತೆಯನ್ನ ತೋರಿಸುತ್ತೆ. ಕೊನೆಯದಾಗಿ ಇದರ ಕಾಲದ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಇದು ಎಷ್ಟು ಹಳೆಯದು? ಆಕರವು ಇದರ ರಚನೆಯ ಕಾಲವನ್ನು ಕೂಡ ಖಚಿತವಾಗಿ ಉಲ್ಲೇಖಿಸುತ್ತೆ. ಮಹಾಭಾರತ ಯುದ್ಧದ ನಂತರ ಇದು ರಚನೆಯಾಗಿದ್ದು 1978ನೇ ಇಸ್ವಿಗೆ ಲೆಕ್ಕ ಹಾಕಿದಾಗ ಸುಮಾರು 5117 ವರ್ಷಗಳ ಹಿಂದೆ ಅಂತ ಅಂದಾಜಿಸಲಾಗಿದೆ. ಅಂದ್ರೆ 5000 ವರ್ಷಗಳಿಗೂ ಹೆಚ್ಚು ಕಾಲದಿಂದ ಈ ಜ್ಞಾನ ಹರಿದು ಬಂದಿದೆ. ಹೌದು. ಹಾಗಾದ್ರೆ ಈ ಎಲ್ಲ ಚರ್ಚೆಯನ್ನು ಒಟ್ಟುಗೂಡಿಸೋದಾದ್ರೆ ವಿಷ್ಣು ಸಹಸ್ರನಾಮ ಅನ್ನೋದು ಕೇವಲ ಹೆಸರುಗಳ ಪಟ್ಟಿ ಅಲ್ಲ. ಖಂಡಿತ ಅಲ್ಲ. ಅದೊಂದು ತಾತ್ವಿಕ ಚೌಕಟ್ಟು, ಒಂದು ಆಧ್ಯಾತ್ಮಿಕ ಸಾಧನ ಮತ್ತು ಮಹಾಭಾರತದಂತಹ ಮಹಾಕಾವ್ಯದ ಅತ್ಯಂತ ಸಂಕಷ್ಟದ ಸಮಯದಲ್ಲಿ ಹುಟ್ಟಿದ ಒಂದು ದಿವ್ಯ ಜ್ಞಾನ ಅಂತ ಹೇಳ್ಬೋದು. ಹೌದು. ಸಂಕ್ಷಿಪ್ತವಾಗಿ ಹೇಳೋದಾದ್ರೆ
ನಾವು 3 ಮುಖ್ಯ ಅಂಶಗಳನ್ನು ನೋಡಿದ್ವಿ. ಒಂದು, ದೇವರು ಬ್ರಹ್ಮಾಂಡದಿಂದ ಪ್ರತ್ಯೇಕವಾದ ಘಟಕವಲ್ಲ, ಬದಲಾಗಿ ಬ್ರಹ್ಮಾಂಡವೇ ದೇವರು ಅನ್ನೋ ವಿಶ್ವಂ ತತ್ವ. ಹೌದು. 2, ಲೌಕಿಕ ಮತ್ತು ಆಧ್ಯಾತ್ಮಿಕ ಯೋಗಕ್ಷೇಮಕ್ಕಾಗಿ ಪಠನದ ಪ್ರಾಯೋಗಿಕ ಅನ್ವಯ, ಅದರ ಹಿಂದಿನ ತರ್ಕ. ಮತ್ತು 3, ಪ್ರತಿಯೊಂದು ಹೆಸರಿನಲ್ಲಿ ಅಡಗಿರೋ ಗಹನವಾದ ಬಹುಪದರದ ಸಂಕೇತಗಳು. ಇದು ಕೇವಲ ಒಂದು ಧಾರ್ಮಿಕ ಪಠ್ಯವಾಗಿರದೆ ಅಸ್ತಿತ್ವದ ಸ್ವರೂಪವನ್ನು ಅರ್ಥಮಾಡಿಕೊಳ್ಳುವ ಒಂದು ದರ್ಶನವೂ ಆಗಿದೆ. ನಿಖರವಾಗಿ. ಈ ಅದ್ಭುತ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ಒಂದು ಚಿಂತನೆಗೆ ಒಂದು ಪ್ರಶ್ನೆಯೊಂದಿಗೆ ಇದನ್ನು ಮುಗಿಸೋಣ. ಖಂಡಿತ. ನಮ್ಮ ಆಕರದಲ್ಲಿ ಒಂದು ಮಾತು ಬರುತ್ತೆ. ಯೋಗ, ಜ್ಞಾನ, ವಿವೇಕ, ಕಲಿಕೆ ಎಲ್ಲವೂ ಜನಗಳ ಒಡೆಯನಿಂದಲೇ ಬರ್ತವೆ ಅಂತ. ಹೌದು. ಇದನ್ನ ಪರಿಗಣಿಸಿದರೆ ನಾವು ಆಶ್ಚರ್ಯ ಮತ್ತು ಪರಸ್ಪರ ಸಂಬಂಧದ ಭಾವನೆಯೊಂದಿಗೆ ಕೈಗೊಳ್ಳೋ ಯಾವುದೇ ಜ್ಞಾನದ ಅನ್ವೇಷಣೆ ಇದೆಯಲ್ಲ, ಅದು ವಿಜ್ಞಾನವಿರಲಿ, ಕಲೆಯಿರಲಿ ಅಥವಾ ತತ್ವಶಾಸ್ತ್ರವಿರಲಿ, ಹೌದು, ಅದು ಕೂಡ ಭಗವಂತನ 1000 ಹೆಸರುಗಳಲ್ಲಿ ಒಂದನ್ನ ಜಪಿಸಿದ ಹಾಗೆ ಆಗಬಹುದೇ. ಆ ಅನ್ವೇಷಣೆಯ ಮೂಲಕ ನಾವು ಅದೇ ಸಾರ್ವತ್ರಿಕ ಪ್ರಜ್ಞೆಯನ್ನೇ ಅರಿಯೋಕೆ ಪ್ರಯತ್ನಿಸ್ತಾ ಇದ್ದೇವೆಯೇ.